ನಾವು ಕಟಿಂಗ್ ಮಾಡುವಾಗ ಹಿಂಗೆಲ್ಲ ಕಟಿಂಗ್ ಬರಲ್ಲ. ನಾವು 2 ಇಂಚ್ ಇಟ್ಕೊಂಡು ಕಟ್ ಮಾಡ್ಬಿಡೋದು, ಸ್ಟ್ರೈಟ್ ಕಟಿಂಗ್ ಮಾಡೋದು. ಹಂಗಾಗಿ ಇನ್ನೇನು ಮಿಸ್ ಮಾಡಿದ್ರಿ ಹೇಳಿ? ಇದು ವೇಸ್ಟ್ ಚೆಕ್ ಮಾಡಬೇಕು. ಎಷ್ಟು ನೀಟಾಗಿ ನೋಟ್ಸ್ನ ಬರ್ಕೊಂಡಿದ್ದಾರೆ. ನಾನು ಹೇಳೋ ಫಾರ್ಮುಲಾಸ್ ಎಲ್ಲ ಎಷ್ಟು ನೀಟಾಗಿ ನೋಟ್ ಮಾಡ್ಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರು ಸ್ಟಿಚಿಂಗ್ ರಿಲೇಟೆಡ್, ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡಿ ಜಾಸ್ತಿ ಮಾಡ್ತಾ ಇರಿ ಅಂತ ತುಂಬ ಕಮೆಂಟ್ಸ್ ಬಂದಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಮಾನಿಯವ್ರು ಬರ್ತಾರಲ್ವಾ, ಅವ್ರಿಗೆ ಏನು ಹೇಳ್ಕೊಡ್ತೀನಿ ಅದನ್ನೇ ವಿಡಿಯೋ ಮಾಡಿಕೊಂಡು ನಾನು ಡೈರೆಕ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊನ್ನೆನೂ ಅಷ್ಟೇ ಅದು ಏನಿತ್ತು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಯಾವುದೋ ಎಡಿಟಿಂಗ್ ಇಲ್ಲ, ಏನಿಲ್ಲ. ಯಾಕಂದರೆ ಎಡಿಟಿಂಗ್ ಮಾಡೋಷ್ಟು ಟೈಮು ಇರಲ್ಲ. ಹಾಗಾಗಿ ನಾವು ಹೇಳ್ಕೊಡ್ತಾ ಇರ್ತೀನಿ ಅದನ್ನೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ ಹಾಗಾದರೆ ಮಾನ್ಯವರು ಏನೇನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಇಲ್ಲಿ ನಾವಿಲ್ಲಿ 1.5 ಇಂಚ್ ಇಟ್ಕೊಂಡು ಇಲ್ಲಿ ಅಲ್ಲಿಗೂ 1.5 ಇಂಚ್ ಮೇಲೆ ಮಾಡ್ಕೊಳ್ಳಿ. 1.5 ಇಂಚ್ ಕ್ರಾಸಾಗಿ ಲೈನ್ ಹಾಕೊಳ್ಳಿ. ಇಲ್ಲಿ ಆ ಥರ. ಹಾಂ ಆ ಥರ. ಇವಾಗ ಇನ್ನೇನು ಮಿಸ್ ಮಾಡಿದ್ರಿ ಹೇಳಿ? ಇದು ವೇಸ್ಟ್ ಚೆಕ್ ಮಾಡಬೇಕು. ಅದೇ ಇಲ್ಲಿ ಇದು ಬಿಟ್ಬಿಟ್ಟು ಇಲ್ಲಿಂದ ವೇಸ್ಟ್ ಚೆಕ್ ಮಾಡಿ ಮತ್ತೆ 2 ಇಂಚು ಮಾರ್ಜಿನ್ ಬಿಡಬೇಕು. ಮಾರ್ಜಿನ್ 2 ಇಂಚು ಈ ಕಡೆ ಹೊರಗಡೆ. ಮಾರ್ಜಿನ್ 2 ಇಂಚು. ಈ ಕಡೆಗೂ ಅಷ್ಟೇ ಮಾರ್ಜಿನ್. ಆ ಥರ. ಈ ಥರ ಲೈನ್ ಹಾಕಿ. ಆಯ್ತು ಅಂಕಲ್. ಈ ಲೈನ್ ಸ್ಟ್ರೈಟ್ ಇಲ್ಲಿಗೆ ಜಾಯಿಂಟ್ ಮಾಡಿ. ಆ ಥರ ಜಾಯಿಂಟ್ ಮಾಡಿ ಅಷ್ಟೇ. ಇವಾಗ ನಮಗೆ ಆಮೇಲೆ ಇಲ್ಲಿ 1/2 ಇಂಚ್ ಸ್ವಲ್ಪ ಒಳಗಡೆಗೆ, ಇದು ನಾನು ಬ್ಯಾಕ್ ಇದ್ರದ್ದು ತೊಗೊಂಡಿದ್ದೀನಿ. 1/2 ಇಂಚ್ ಒಳಗಡೆಗೆ ಇಷ್ಟ. ಕ್ರಾಸ್ ಬಟ್ಟೆನೂ ಬೇಕಾದರೆ ನೀವು ಮಾಡ್ಕೋಬೋದು ಡಯಾಗ್ರಾಮು. ಲೈನ್ದೊಂದಿದೆ, ಇನ್ನೊಂದಿದೆ. ಯಾಕೆ ನಾನೇ ಎದುರುದೆ. ಒಂದೊಂದ್ಸರಿ ಇದೆರಡು ಸೇಮೇ ಬಂದಿರುತ್ತೆ. ಬಟ್ ಅವರು ಇದ್ರ ಮೇಲೆ ಅಲ್ವಾ, ಹೆಂಗಿದ್ರು ಒಟ್ಟಿನಲ್ಲಿ 1 ಇಂಚ್ ಎಕ್ಸ್ಟ್ರಾ ನನಗೆ ಅಂದಾಜು ಆಗ್ತೀನಿ. ಮಾಡ್ಕೊಂಡು ಓಕೆ. ಏನಿದೆ ವೇಸ್ಟ್ ಮೆಜರ್ಮೆಂಟು, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ನಾವು 1 ಇಂಚ್ ಉದ್ದ ಹಿಡ್ಕೊಂಡೆ. ಸೈಡಲ್ಲಿ ಬೇಕಾದ್ರೆ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿಬಿಡ್ಬೋದು. ಕಡಿಮೆ ಬರೋದು ಬೇಡ. ನೀವು ಈ ಥರ ಡ್ರಾಫ್ಟಿಂಗು ನೀಟಾಗಿ ಮಾಡೋದು ಕಲ್ತ್ಕೊಂಡ್ರಿ ಅಂದರೆ ಆರಾಮಾಗಿ ಬಟ್ಟೆ ಮೇಲೆ ಡ್ರಾಫ್ಟ್ ಮಾಡ್ಕೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು. ಇಲ್ಲಿ ಗೊತ್ತಾಯ್ತು ನಿಮಗೆ ಮಾಡೋದು ಅಂತ ಅಂದರೆ ಆರಾಮಾಗಿ ಮತ್ತು ಮುಂದಿಂದೆಲ್ಲ ಗೊತ್ತಾಗುತ್ತೆ. ಆ ಥರ. ಇದೇನು ಇದು ಬಸ್ಟ್ ಪಾಯಿಂಟ್ ಇದು ಮಾಡಿದ್ದು ನಾನು. ಅದು ಜಸ್ಟ್ 4 ಸಣ್ಣ 1.5, ಸ್ವಲ್ಪ ದಪ್ಪ 2 ಇಂಚು ಹಂಗೆ ಒಂದು ಅಂದಾಜು. ಓಕೆ. ನೋಡಿ ಮಾನ್ಯವರು ಎಷ್ಟು ನೀಟಾಗಿ ಬರ್ಕೊಂಡಿದ್ದಾರೆ ನೋಟ್ಸು. ಏನಂದರೆ ಯಾರೇ ಆದರೂ ಅಷ್ಟೇ, ನೀವು ಡ್ರಾಫ್ಟಿಂಗು ನೀಟಾಗಿ ಮಾಡ್ತೀರಾ ಅಂದರೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ನೀಟಾಗಿ ಮಾಡ್ತೀರಾ ಅಂತ. ಎಷ್ಟು ನೀಟಾಗಿ ನಾನು ಹೇಳೋ ಫಾರ್ಮುಲಾ ಎಲ್ಲ ಎಷ್ಟು ನೀಟಾಗಿ ಬರ್ಕೊಂಡಿದ್ದಾರೆ ನೋಡಿ. ಚೂಡಿದಾರದ್ದು ಇದೊಂದು ಶೇಪ್ ಕೊಡಬೇಕು. ಶೇಪ್ ಕೊಟ್ಬಿಟ್ಟು ನಿಮ್ಮದು ಬಾಡಿ ಚೆಸ್ಟ್ ಮೆಜರ್ಮೆಂಟು ಅದಕ್ಕೊಂದು ಮಾರ್ಕ್ ಮಾಡಿ. ಚೆಸ್ಟ್ ಮೆಜರ್ಮೆಂಟಿಗೆ ಇಲ್ಲ, ಅಲ್ಲಿಗೆ ಮಾರ್ಕ್ ಮಾಡಿ. ಆ ಕಡೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀರಲ್ವಾ. ಮತ್ತೆ ನೀವು ಇದು ಸೈಡ್ ಸ್ಲಿಟ್ ಅದು ಮಾರ್ಕ್ ಮಾಡಿ. ಎಲ್ಲಿಗೆ ಬೇಕು ಸೈಡ್ದು ಇಲ್ಲಿ ಇಟ್ಕೊಳ್ಳಿ. ಅಲ್ಲಿಗೆ ಮಾರ್ಕ್ ಮಾಡಿ. ಮತ್ತೆ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ. 2 ಇಂಚ್ ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಮತ್ತೆ ಇದು ಹಿಪ್ಪಲ್ಲಿ ಹೋಗ್ಬೇಕಲ್ವಾ.
ಅಲ್ಲೂ ಕೂಡ ಮೆಜರ್ ಮಾಡ್ಕೋಬೇಕು ನೀವು. ಅಂದರೆ ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ, ಇದು ಸೇಮ್ ಇರುತ್ತೆ. ಇದಕ್ಕಿಂತ ಅಂದರೆ ಅದು ಸೇಮ್ ಇರುತ್ತೆ ಅಂತಲ್ಲ, ಅವ್ರವ್ರ ಬಾಡಿ ಮೆಜರ್ಮೆಂಟ್ ತಕ್ಕನಾಗಿ. ನಮಗೆ ಕಟ್ ಏನದು ಅದು ಹೇಳ್ತೀನಿ. ಇದು ಅವ್ರ ಬಾಡಿ ಮೆಜರ್ಮೆಂಟಿಗೆ ಎಷ್ಟಿರುತ್ತೆ ಅಷ್ಟು ತಗೊಳ್ಳಿ, ಆಮೇಲೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಅಂದರೆ ಅವ್ರದ್ದು ಹಿಪ್ ಮೆಜರ್ಮೆಂಟ್ ಎಷ್ಟಿದೆ ಅದ್ರ 4ನೇ 1 ಭಾಗ ತಗೊಂಡು 2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. 2 ಇಂಚ್ ಬೇಡ, ಇಲ್ಲಿ 1 ಇಂಚ್ ಅಷ್ಟೇ. ಇಲ್ಲಿ ಯಾಕೆ ಹೇಳಿ, ಫೋಲ್ಡಿಂಗು. ಇಲ್ಲಿ ಫೋಲ್ಡಿಂಗಿಗೆ 2 ಇಂಚ್ ತಗೊಬಿಟ್ರೆ 1 ಇಂಚ್ ಅಷ್ಟೇ ಸಾಕು. 2 ಇಂಚ್ ತಗೊಂಡ್ರೆ ಜಾಸ್ತಿ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ಇದನ್ನ ಲೈನ್ ಹಾಕಿ. ಅಲ್ಲಿಗೆ ಬೇಡ, ಇಲ್ಲಿಂದ ಇಲ್ಲಿಗೆ ಮಾಡಿ. ಇಲ್ಲಿಗೆ ಅಲ್ಲಿಂದ ಆ ಲೈನಿಗೆ. ಈಗ ಅದನ್ನು ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಆ ಥರ. ಇದನ್ನೇ ನೀವು ಕೇಳಿದವಾಗಲೇ. ಹೌದೌದು, ಸ್ವಲ್ಪ ಒಳಗಡೆ ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಅದು ಮಾರ್ಕ್ ಮಾಡಿ. ಇದು ಬಂದು ಫಿಟ್ಟಿಂಗ್ದು. ನೀವು ಇನ್ನೊಂದು ಇಲ್ಲಿ ಪಾಯಿಂಟ್ ಮಾಡಿ, ಆ ಲೈನು ಎಲ್ಲ ಜಾಯಿಂಟ್ ಮಾಡಿಬಿಡಿ. ಅದನ್ನು ಜಾಯಿಂಟ್ ಮಾಡಿ ಹಿಂಗೆ. ಇದು ಸ್ಟ್ರೈಟ್ ಅಲ್ವಾ? ಸ್ಟ್ರೈಟ್ ಲೈನ್ ಮುಂಚೆ ಇತ್ತು ಹಿಂಗೆ ಸೈಡಿಗೆ ಇತ್ತು. ಹೌದು. ಸ್ಟ್ರೈಟ್ ಹಾಕೊಂಡು ಇವಾಗ ಎಲ್ಲರೂ ಇದನ್ನೇ ನೀವು ಕೇಳಿದಲ್ವಾ, ಇಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ, ಸ್ಟ್ರೈಟ್ ಬರುತ್ತೆ ಅಂತ. ಅದು ಏನಂದರೆ ನಾವು ಈ ಥರ ಕ್ರಾಸ್ ಆಗೂ ಕಟ್ ಮಾಡ್ಬೋದು. ಈ ಲೈನ್ ಸ್ಟ್ರೈಟ್ ಹಾಕಿದಿರಲ್ವಾ, ಇದು ಹಿಂಗೂ ಹೋಗ್ಬೋದು. ಆದರೆ ಇವಾಗ ಎಲ್ಲರೂ ಹೆಂಗೆ ಅಂದರೆ ಸ್ಟ್ರೈಟ್ ಕಟ್ಟೇ ಜಾಸ್ತಿ ಲೈಕ್ ಮಾಡ್ತಾರಲ್ವ, ಹಾಗಾಗಿ ಅದನ್ನು ನಿಮಗೆ ತೋರಿಸಿದ್ದು. ಇದು ಸೊಂಟ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ. ಇಲ್ಲೆಲ್ಲ 2 ಇಂಚ್ ಬರುತ್ತೆ, ಇಲ್ಲಿ ಬಂದಾಗ ಮಾತ್ರ 1 ಇಂಚ್ ಸಾಕು ಎಕ್ಸ್ಟ್ರಾ. ಅಷ್ಟೇ. ನೀವು ಬೆಲ್ಟ್ ಪಟ್ಟಿ ಚಿಕ್ಕದಾಗುತ್ತೆ ಅಂತ ಹೇಳಿ ಅಲ್ಲಿ ಕಮ್ಮಿ ಮಾಡ್ಕೊಂಡೆ. ಇಲ್ಲ ಚಿಕ್ಕದಾಗಲ್ಲ, ಇನ್ನೂ ದೊಡ್ಡದೇ ಆಗುತ್ತೆ ನೀವು ಆ ಥರ ಮಾಡಕ್ಕೆ ಹೋದಾಗ. ಹೌದಾ? ಅದು 3 ಇಂಚ್ ಇರಬೇಕು. 3 ಇಂಚ್ ಇರಬೇಕಲ್ಲ. 1.5. ಜಾಸ್ತಿ ಮಾಡಿದ್ರೆ ಅದು ಗ್ಯಾಪು ಇದು 3 ಇಂಚ್ ಜಾಸ್ತಿ ಇದೆಯಾ? ಅದು ಜಾಸ್ತಿ ಇದೆ ಅನ್ನಿಸ್ತಿದೆಯಲ್ಲ ಇದು ಅಂತ. ಇದು ಹಾಂ, ಇದು ಮತ್ತೆ ಇಲ್ಲಿಂದ 1.5 ಹಾಕೊಂಡ್ಮೇಲೆ ಇಲ್ಲಿಂದ 3 ಇಂಚ್ ತಗೋಬೇಕಲ್ವಾ? ಇಲ್ಲಿಗಿದೆ. 3 ಇಂಚಿಂದ ಈ ಕಡೆಗೆ ಮತ್ತೆ 3 ಇಂಚ್ ಇರಬೇಕು. ನಾನು ಇಲ್ಲಿ 1 ಲೈನ್ ಹಾಕೊಂಡು ಇಲ್ಲಿ 1.5 ಇಂಚ್ ತಗೊಂಡ್ಬಿಟ್ಟೆ. ಇಲ್ಲಿಂದ ತಗೊಂಡಿದ್ದೆ ನಾನು. ಇವಾಗ ಇದನ್ನ ಜಾಯಿಂಟ್ ಮಾಡಿ. ಸರಿ ಇದೆ. ಈಗ ಈ ಗ್ಯಾಪು ನೀವು ಈಗ ಕೆಳಗಡೆ ಡೌನ್ ಮಾಡ್ಕೊಂಡ್ರಲ್ಲ, ಆಗ್ಲೇ ಆ ಲೈನ್ ಮೇಲ್ಗಡೆದು ಅದು ಜಾಸ್ತಿ ಆಯಿತು ಅನ್ಸುತ್ತೆ ನೋಡಿ. ಯಾವ್ದು ಹೇಳಿ? 3 ಇಂಚ್ ಕರೆಕ್ಟ್ ಇದೆ ಬಿಡಿ, ಕರೆಕ್ಟ್ ಇದೆ. ಇವಾಗ ಇದು ಚೆಕ್ ಮಾಡ್ಕೊಳ್ಳಿ, ವೇಸ್ಟ್ 7.1 ಬಂದಿದೆ. ಪ್ಲಸ್ 2 ಇಂಚ್ ಆ ಕಡೆಯಿಂದ 3. ಹಾಂ, ಕಡೆಗೆ 2 ಇಂಚ್. ಇದಂದ್ರೆ ಇದಕ್ಕಿಂತ ಸ್ವಲ್ಪ 2 ಇಂಚ್ ಇದನ್ನೇ ಬರುತ್ತಲ್ವಾ? ಹೌದು, ಬ್ಯಾಕಿಗೆ ಸ್ವಲ್ಪ ಜಾಸ್ತಿ. ಹೌದೌದು. ಈಗ ಇದು ಇಲ್ಲಿ ಮೇಲ್ಗಡೆ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀರಾ ನೀವು? ಇಲ್ಲಿ ಮಾರ್ಕ್ ಮಾಡಿದ್ದೀರಾ? ತಗೊಂಡಿದ್ದೀರಾ? ಓಕೆ, ಅಲ್ಲಿಗೆ ಜಾಯಿಂಟ್ ಮಾಡಿ. ಎಲ್ಲಿ? ಆ ಲೈನಿಗೆ. ಹಂಗೆ ಹೌದು. ಅಂದರೆ ಮಿಡಲ್ ಚೆಕ್ ಜಾಸ್ತಿ ಇದ್ರೆ ಈ ಥರ ಆಗುತ್ತಂತನಾ? ಏನಿಲ್ಲ, ಅಲ್ಲಿ 3 ಇಂಚಸ್ ನೀವು ಲೆಸ್ ಮಾಡಿಬಿಟ್ಟೆ ತಗೋಬೇಕಲ್ವಾ ಅದು, ಹಾಗಾಗಿ ಇದು ಕ್ರಾಸ್ ಬಂದೇ ಬರುತ್ತೆ ಫ್ರಂಟಲ್ಲಿ.
ಸ್ಟ್ರೈಟ್ ಲೈನ್ ಬರುತ್ತೆ ಅನ್ಕೊಂಡಿದ್ರಾ? ನಾನು ಹಂಗೆ ಅನ್ಕೊಂಡೆ. ಇಲ್ಲ ಇಲ್ಲ, ಬಟ್ ನಾವು ಕಟಿಂಗ್ ಮಾಡುವಾಗ ಹಿಂಗೆಲ್ಲ ಕಟಿಂಗ್ ಬರಲ್ಲ. ನಾವು 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು, ಸ್ಟ್ರೈಟ್ ಕಟಿಂಗ್ ಮಾಡೋದು. ಹಂಗಾಗಿ ನಂಗೆ ಗೊತ್ತಿದ್ದು ಇವಾಗ ಹೆಂಗಿದೆ ಗೊತ್ತಾ, ಬ್ಲೌಸ್ ಕಟ್ ಮಾಡ್ತಿದ್ದೀನಿ ಅಂತ ಅನಿಸ್ತಿಲ್ಲ. ಅಂದ್ರೆ ಇಷ್ಟು ಎಕ್ಸ್ಟ್ರಾ ಬಂದೇ ಇಲ್ಲ. ನಾನು ಇದುವರೆಗೂ ಕಟ್ ಮಾಡಿದ್ರೋದು, ಆಮೇಲೆ ಏನೋ ಮಾಡ್ಬಿಟ್ಟು ನಮ್ಗೆ ಹೆಂಗಿದ್ರು 2 ಇಂಚ್ ಎಕ್ಸ್ಟ್ರಾ ಬಿಟ್ಟೇ ಬಿಟ್ಟಿರ್ತೀವಲ್ವಾ, ಹಂಗೆ ಏನೋ ಮಾಡ್ಕೊಂಡು ನಾವೇ ಹಾಕೊಳ್ಳೋದಲ್ವಾ ಅಂತ ಬರತ್ತಾ ಫ್ರಂಟ್ ಇದು ಅದು ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ. ಗೊತ್ತಾಗುತ್ತಲ್ಲ ಇದು ಬಾಡಿ ಮೆಜರ್ಮೆಂಟ್ ನಂದು, ಅದಕ್ಕೆ ಬಾಡಿ ಮೆಜರ್ಮೆಂಟ್ ಅವಾಗ ಇನ್ನೊಂದು ಚೆಕ್ ಮಾಡಬೇಕಲ್ವ ನಾನು. ಒಂದು ನಾರ್ಮಲ್ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ, ಇನ್ನೊಂದು ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡಿ ಕಟ್ ಮಾಡಿ ಡಯಾಗ್ರಾಮ್ ಹಾಕೋಬೇಕು ಫಸ್ಟ್. ಡಯಾಗ್ರಾಮ್ ಹಾಕಿ. ಅದೇ ನೀವು ಡ್ರಾಫ್ಟಿಂಗ್ ನೀಟಾಗಿ ಮಾಡೋದು ಕಲ್ತ್ಕೊಂಡ್ರಿ ಅಂದರೆ ಬಟ್ಟೆ ಮೇಲೆ ಆರಾಮಾಗಿ ಮಾಡ್ತೀರಾ ಅಂತ. ಇವಾಗ ಗೊತ್ತಾಯ್ತು. ಅಂದ್ರೆ ಇಲ್ಲಿಂದ ಕೌಂಟ್ ಮಾಡಿ ನಾನು ಇದನ್ನೆಲ್ಲ ಸೇರಿಸಿನೇ 2 ಇಂಚ್ ತಗೊಂಡಿರ್ತೀವಲ್ವಾ, ನಾನು ಲೆಕ್ಕ ಹಿಡಿಯೋದಿಲ್ಲ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಒಂದೂವರೆ ತಗೊಂಡಿರಲ್ಲ, 1 ಇಂಚ್ ಒಂದು ಇದು ಬಂತು ಅಂದ್ರೆ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಸಾಕಲ್ಲ ಅಂತ. ಅದು ಸಣ್ಣ ಇರೋರಿಗೆ ಸಾಕಾಗುತ್ತೆ. ನಾನು ಹೇಳಿದ್ನಲ್ವ, ಸಣ್ಣ ಇರೋರಿಗೆ ಕಡಿಮೆ ಹಿಡಿದ್ರೂ ಕರೆಕ್ಟ್ ಆಗುತ್ತೆ ಚೆಸ್ಟಿಗೆ. ಈಗ ಹೆವಿ ಚೆಸ್ಟ್ ಇದ್ದವರಿಗೆಲ್ಲ ಬೇಕೇ ಬೇಕು ಇಷ್ಟು. ಜಾಸ್ತಿ ಬರ್ತಾ ಇದೆಯಾ? ಇದು ನಿಮ್ಮದು ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀರಾ? ಅದು ಯಾವುದು? ಅದು ಶೋಲ್ಡರು, ಅದು ಆರ್ಮೋಲು, ಇದು ಅದು ನೆಕ್ ಬಿಡ್ತು. ಈ ಕಡೆ ಶೋಲ್ಡರ್ ಎಷ್ಟಿದೆ? 3.25 ಇಟ್ಟಿದ್ರೆ ಏನಕ್ಕೆ ಅಷ್ಟೊಂದು? ನಿಮಗೆ ಒಂದು 2.25 ಇಟ್ಕೊಂಡ್ರೆ ಆರಾಮ್ ಸಾಕು. ಇದ್ರಲ್ಲೂ ಅಷ್ಟೇ. ಇದು ನಾವು ಡಿವೈಡ್ ಮಾಡಿದ್ವಲ್ಲ, ಇದು ಯಾರು ಬ್ಲೌಸು? ನಿಮ್ದೇ? ನಮ್ದೆ. ನಿಮಗೆ ಅಷ್ಟೊಂದು ಬೇಡ, ಯಾಕಂದರೆ 3.25ವರೆಗೂ ಶೋಲ್ಡರು ಇಟ್ಕೊಳ್ಳೋದು ಬೇಕಾಗಿಲ್ಲ. 2.25 ಇಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ. ಅಲ್ಲಿ 3 ಇದೆಯಾ? ಇಲ್ಲೂ 3 ಇಟ್ಕೊಳ್ಳಿ. ಇವಾಗ ಅದನ್ನು ಕಟ್ ಮಾಡಿದಿರಲ್ವಾ, ಇದನ್ನು ಅಷ್ಟೇ 3 ಇಟ್ಕೊಳ್ಳಿ ಸಾಕು. ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ಕಡೆಗೆ. ಆರ್ಮೋಲ್ ಶೇಪ್ ತೆಗಿರಿ. ಆಮೇಲೆ ಅದೆಷ್ಟಿದೆ ಅಷ್ಟೇ ಇಟ್ಕೊಳ್ಳಿ. 3.25 ಎಲ್ಲ ಏನಕ್ಕೆ ಇಟ್ಕೊಂಡಿದ್ದೀರಾ? ಶೋಲ್ಡರು ಅಷ್ಟೊಂದು ಬೇಡ ನಿಮಗೆ. 2.25 ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತಿಲ್ಲಿ ಎಲ್ಲ ಸ್ಟಿಚಿಂಗ್ ಹೋಗಿ 2 ಬರುತ್ತೆ ಸಾಕು. ಈ ತರ ವಿಡಿಯೋಸ್ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ಕೊಡ್ತೀನೋ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ಟ್ರೈಟ್ ಪ್ಯಾಂಟ್ ಕೂಡ ಕಟ್ ಮಾಡಿದೆ ಇವತ್ತು ಕಸ್ಟಮರ್ದು. ಅದನ್ನ ವಿಡಿಯೋ ಮಾಡ್ಕೊಳ್ಳೋರು ಯಾರು ಇರಲಿಲ್ಲ. ಬಟ್ ಅದಕ್ಕೋಸ್ಕರ ಇನ್ನೊಂದು ಪ್ಯಾಂಟ್ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ನಾನು ಸಿಗರೇಟ್ ಪ್ಯಾಂಟ್ ಏನು ಹೇಳ್ತೀವಿ, ಸ್ಟ್ರೈಟ್ ಪ್ಯಾಂಟ್ ಏನು ಹೇಳ್ತೀವಿ, ಅದನ್ನು ನಾನು ತೋರಿಸ್ತೀನಿ. ಓಕೆನಾ? ಇವತ್ತು ಇದನ್ನು ನಾನು ನಿಮಗೆ ಕಟಿಂಗ್ ತೋರ್ಸೋಕ್ಕಾಗಿಲ್ಲ. ಜಸ್ಟ್ ಕಟ್ ಮಾಡಬೇಕಾದ್ರೆ ಒಂದು ಕ್ಲಿಪ್ ತಗೊಂಡ್ರು ನಮ್ಮ ಸ್ಟೂಡೆಂಟ್. ಸೊ ಹಾಗಾಗಿ ಅದು ಒಂಚೂರು ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಪ್ಯಾಂಟ್ ಕಟ್ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಇವಾಗ ಮಾನ್ಯವರೇನೆ ಇವಾಗ ನೋಡ್ಕೊಂಡ್ರಲ್ವ, ಮಾಡ್ಕೊಂಡಿದ್ದಾರೆ ಅವರು. ಇವಾಗ ನೆಕ್ಸ್ಟ್ ಕಟ್ ಮಾಡಿ ಸ್ಟಿಚ್ ಮಾಡ್ತಾರಲ್ವ, ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಯೂಸ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ಥರ ವಿಡಿಯೋಸ್ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಆದಷ್ಟು ನಾನು ಈ ಥರ ವಿಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಒಂದಿಷ್ಟು ಟೈಮ್ ಮಾಡಿಕೊಂಡು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಈ ಥರ ವಿಡಿಯೋಸ್ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಯಾಕಂದರೆ ಲೈವ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಸಿಗ್ತಿಲ್ಲ. ನಾನು ಲೈವ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ಅದುವರೆಗೂ ನಾನು ಮಾಡೋ ವಿಡಿಯೋಸ್ಗಳನ್ನ ಈ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.